500 ರೂಪಾಯಿ ನೋಟಿನಲ್ಲಿ ರಾಮನ ಭಾವಚಿತ್ರ ನಿಜಕ್ಕೂ ಚಾಲ್ತಿಗೆ ಬರುತ್ತಾ ಈ ನೋಟ್? ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಅಥವಾ ಒಂದು ಫೋಟೋ ವೈರಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ಯಾವ ಫೋಟೋ ಅಂತಂದ್ರೆ 500 ರೂಪಾಯಿ ನೋಟಿನ ಒಳಗೆ ಗಾಂಧೀಜಿ ಬದಲು ಶ್ರೀರಾಮನ ಫೋಟೋವನ್ನ ಕ್ರಿಯೇಟ್ ಮಾಡಿ ಹಾಕಲಾಗಿದೆ. ಹಾಗೆ ನೋಟಿನ ಹಿಂಬದಿಯಲ್ಲಿ ಅಯೋಧ್ಯೆ ಫೋಟೋವನ್ನ ಕ್ರಿಯೇಟ್ ಮಾಡಿ ಹಾಕಲಾಗಿದೆ. ಗಾಂಧೀಜಿ ಅವರ ಫೋಟೋ ಬದಲು ಶ್ರೀರಾಮನ ಫೋಟೋವನ್ನ ಹಾಕಿರುವಂತಹ ನೋಟು ಈಗ ಫುಲ್ ವೈರಲ್ ಆಗ್ತಾ ಇದೆ. ಈಗ ಒಂದು ಪ್ರಶ್ನೆ ಹಬ್ಬಿದೆ, ಅದು ನಿಜಕ್ಕೂ ಚಾಲ್ತಿಗೆ ಬರುತ್ತಾ ಅನ್ನುವಂಥದ್ದು. ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ವಿಶೇಷವಾದ ಸಂಗತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಹುಬೇಗ ಎಲ್ಲರ ಗಮನವನ್ನ ಸೆಳೆದು ಬಿಡುತ್ತೆ. ಪೋಸ್ಟ್ ಮಾಡಿದ ಕೆಲವೇ ಸಮಯದಲ್ಲಿ ಲಕ್ಷಾಂತರ ಜನರನ್ನ ತಲುಪಿ ವೈರಲ್ ಆಗ್ಬಿಡುತ್ತೆ. ಈ ವಿಚಾರದ ಸತ್ಯಾಸತ್ಯತೆಯ ಅರಿಯದೆ ಜನರು ಅದನ್ನ ನಿಜ ಅಂತ ನಂಬಿಬಿಡ್ತಾರೆ. ಪ್ರಸ್ತುತ ಇಡೀ ದೇಶದಲ್ಲಿ ರಾಮನಾಮ ಸ್ಮರಣೆ ಕೇಳಿ ಬರ್ತಾ ಇದೆ. ರಾಮ ಭಕ್ತರು ನಾನಾ ರೀತಿಯ ವಿಶೇಷ ಸಂಗತಿಗಳ ಕಡೆಗೆ ಎಲ್ಲರೂ ಆಸಕ್ತಿಯನ್ನ ಹೊಂದಿರೋದು ಸಹಜವಾಗಿದೆ. ಸುಮ್ಮನೆ ಕ್ರಿಯಾಶೀಲತೆಯಿಂದ ರಚಿಸಿದ ಸಣ್ಣದೊಂದು ಚಿತ್ರ ಕೂಡ ಏಕಾಏಕಿ ಫುಲ್ ವೈರಲ್ ಆಗೋಕೆ ಶುರುವಾಗಿದೆ. ಇಂಥದೊಂದು ಘಟನೆ ಈಗ ಜರುಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ರಘುಮೂರ್ತಿ ಎನ್ನುವ ಖಾತೆಯಿಂದ ಪೋಸ್ಟ್ ಆಗಿರುವ ಈ ಚಿತ್ರ ಫುಲ್ ವೈರಲ್ ಆಗಿದೆ. ಇದರ ಬಗ್ಗೆ ಈಗ ಸ್ಪಷ್ಟನೆಯನ್ನ ನೀಡಲಾಗಿದೆ. ಈ ಚಿತ್ರ ಭಾರಿ ಮುದವನ್ನ ನೀಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ವೈರಲ್ ಆಗಿರುವ ಚಿತ್ರ ಯಾವುದು ಅಂತೀರಾ? ಇಲ್ಲಿದೆ ನೋಡಿ. ರಘುಮೂರ್ತಿ ಅವರ ಖಾತೆಯಿಂದ 500 ರೂಪಾಯಿ ನೋಟಿನಲ್ಲಿ ಗಾಂಧೀಜಿ ಚಿತ್ರದ ಬದಲು ರಾಮ ಹಾಗೂ ಹಿಂಬದಿಯ ಭಾಗದಲ್ಲಿ ಕೆಂಪು ಕೋಟೆಯ ಬದಲು ರಾಮ ಮಂದಿರದ ಚಿತ್ರವನ್ನ ಕೂರಿಸಿ ಪೋಸ್ಟ್ ಅನ್ನ ಮಾಡಲಾಗಿತ್ತು. ಗ್ಲಾಸ್ಗಳ ಬದಲಿಗೆ ರಾಮನ ಬಿಲ್ಲು ಬಾಣವನ್ನ ಚಿತ್ರ ಮಾಡಲಾಗಿತ್ತು. ಅದನ್ನ ನೋಡಿದ್ದೇ ತಡ ಇಡೀ 22ರಂದು ರಾಮ ಮಂದಿರ ಉದ್ಘಾಟನೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ರಾಮನ ಭಾವಚಿತ್ರ ಉಳ್ಳ ಹೊಸ ನೋಟ್ ಬಂದಿದೆ ಅಥವಾ ಬರುತ್ತಿದೆ ಅಂತ ಎಲ್ಲರೂ ಭಾವಿಸಿದ್ರು. ಹೀಗಾಗಿ ಕೆಲವೇ ಗಂಟೆಗಳ ಅವಧಿಯಲ್ಲಿ ಈ ಪೋಸ್ಟ್ ಸಾವಿರಾರು ಜನರನ್ನ ತಲುಪಿಬಿಟ್ಟಿತ್ತು. ಜನವರಿ 22ರಂದು ಹೊಸ 500 ರೂಪಾಯಿ ನೋಟು ಅಸ್ತಿತ್ವಕ್ಕೆ ಬರುತ್ತದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಆ ವದಂತಿ ಸುಳ್ಳು ಅಂತ ಹೇಳಲಾಗ್ತಾ ಇದೆ. ಇದು ಬರೀ ವದಂತಿ ಹಾಗೂ ಸತ್ಯಕ್ಕೆ ದೂರವಾಗಿರುವಂತಹ ಮಾತು ಅಂತ ತಿಳಿದು ಬಂದಿದೆ. ರಘುಮೂರ್ತಿ ತಮ್ಮ ಕ್ರಿಯಾಶೀಲತೆಯನ್ನ ಯಾರು ತಪ್ಪಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಹಾಗೂ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ತಮ್ಮ ಕ್ರಿಯಾಶೀಲ ಕೃತಿಗಳನ್ನ ಯಾರು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ, ಟ್ವಿಟರ್ನಲ್ಲಿ ಇದನ್ನ ಪ್ರಕಟಿಸಿ ತಪ್ಪು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಎಂದು ರಘುಮೂರ್ತಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅಲ್ಲದೆ ತಾವು ಈ ಬಗ್ಗೆ ಸ್ಪಷ್ಟನೆ ನೀಡುತ್ತಿರುವುದಾಗಿ ತಿಳಿಸಿದ್ದಾರೆ. ಇಂತಹ ವದಂತಿಗಳಿಗೆ ನನ್ನ ಬೆಂಬಲ ಇಲ್ಲ. ಇದು ಕ್ರಿಯಾಶೀಲತೆಯಿಂದ ರಚಿಸಿದ ಕೃತಿಯಾಗಿದೆ. ನನ್ನ ಕೆಲಸವನ್ನ ಇಟ್ಟುಕೊಂಡು ಈ ಪೋಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಕ್ರಿಯಾಶೀಲತೆಯ ಕಾರ್ಯವು ಯಾವುದೇ ರೀತಿಯಲ್ಲಿ ತಪ್ಪು ನಿರ್ವಹಣೆಯನ್ನ ಮಾಡಬಾರದು. ಇದ್ಯಾವುದು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಕಮೆಂಟ್ ವಿಚಾರಕ್ಕೆ ಬರೋದಾದ್ರೆ, ಇದಕ್ಕೂ ಮುನ್ನ ಈ ಸುದ್ದಿ ಹಲವಾರು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿತ್ತು. ರಾಮನ ಭಾವಚಿತ್ರ ನೋಟು ಬರಲಿದೆ ಎಂದು ಸುದ್ದಿ ಬರುತ್ತಿದ್ದಂತೆ ಎಲ್ಲರೂ ರೋಮಾಂಚನಕ್ಕೆ ಒಳಗಾಗಿದ್ರು. ಇದಕ್ಕೆ ಹಲವು ಕಮೆಂಟ್ ಕೂಡ ಬಂದಿತ್ತು. ಇದು ನಿಜವಾಗಿಯೂ ಆಗಬೇಕಾ ಅಂತ ಹಲವರು ಮಾತನಾಡ್ಕೊಂಡಿದ್ರು. ಇನ್ನೊಬ್ರು ನಿಜವಾಗ್ಲೂ ಈ ಕಾರ್ಯ ಆಗಬೇಕು ಅಂತ ಕಮೆಂಟ್ ಅನ್ನ ಮಾಡಿದ್ರು. ರಘುಮೂರ್ತಿ ಅವರು ತಮ್ಮ ಖಾತೆಯಲ್ಲಿ ರಾಮ ಭಕ್ತ ಗಾಂಧೀಜಿಯವರು ಕೂಡ ಇದನ್ನೇ ಬಯಸ್ತಿದ್ರು, ಜೈ ಶ್ರೀರಾಮ್ ಎಂದು ಕ್ಯಾಪ್ಷನ್ ಜೊತೆಗೆ ನೋಟಿನ ಚಿತ್ರವನ್ನ ಪೋಸ್ಟ್ ಮಾಡಿರುವುದು ಗೊಂದಲಕ್ಕೆ ಕಾರಣವಾಗಿತ್ತು. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.